go through one more problem under rectification of errors. The books of Varun did not agree. The accountant transferred an amount of rupees 596 being excess debit to a suspense account. The following errors were subsequently discovered. ಇಲ್ಲಿ ಏನು ಹೇಳಿದ್ದಾರೆ, 596 ಬೀಯಿಂಗ್ ಎಕ್ಸೆಸ್ ಡೆಬಿಟ್ ಅಂತ ಹೇಳಿದ್ದಾರೆ. ನೀವು ಸಸ್ಪೆನ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಓಪನಿಂಗ್ ಬ್ಯಾಲೆನ್ಸನ್ನು ನೀವು ರೆಕಾರ್ಡ್ ಮಾಡಬೇಕು. ಎಕ್ಸೆಸ್ ಡೆಬಿಟ್ ಅಂತ ಹೇಳಿದರೆ ಆ ಅಮೌಂಟ್ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಓಕೆ, ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ರೆಕಾರ್ಡ್ ಮಾಡಬೇಕು. ಉಳಿದೆಲ್ಲ ಐಟಮ್ ರೆಕಾರ್ಡ್ ಮಾಡಿದ ಮೇಲೆ ಸೊ ನಿಮ್ಮ ಸಸ್ಪೆನ್ಸ್ ಅಕೌಂಟ್ ಏನಾಗಬೇಕು, ಟ್ಯಾಲಿ ಆಗಬೇಕು. ಓಕೆ, ಯಾಕೆಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸಸ್ಪೆನ್ಸ್ ಅಕೌಂಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. So we will discuss rest of the transactions. First one, purchase of furniture rupees 430 passed through purchase book. So purchase ಮಾಡಿದ್ದು ಯಾವುದು, ಪರ್ಚೇಸ್ ಮಾಡಿದ್ದು ಫರ್ನಿಚರನ್ನು so they purchased furniture. So correct entry ಏನು, so furniture comes into the business, furniture account. ಓಕೆ, ಸೊ ಆ್ಯಕ್ಚುಲಿ ಎಂಟ್ರಿ ಏನು, ಪರ್ಚೇಸ್ ಆಫ್ ಫರ್ನಿಚರ್. ಎಂಟ್ರಿ ಏನಾಗುತ್ತೆ, ಕರೆಕ್ಟ್ ಎಂಟ್ರಿ ಫರ್ನಿಚರ್ ಅಕೌಂಟ್ ಡೆಟರ್. ಫರ್ನಿಚರ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಫರ್ನಿಚರ್ ಅಕೌಂಟ್ ಡೆಬಿಟ್ ಎಷ್ಟು, 432. ನೀವು ಕ್ಯಾಶ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಅದನ್ನು ಏನಂತ ಕ್ಯಾಶಿಗೆ ಕ್ರೆಡಿಟ್ ಕೊಡ್ಬೋದು. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ತೋರಿಸ್ತದೆ ಎಷ್ಟು, 430 rupees. ಓಕೆ, ಅದರ್ವೈಸ್ ಡೆಟರ್ಸ್ ಅಕೌಂಟಿಗೂ ನೀವು ಕ್ರೆಡಿಟ್ ಕೊಡ್ಬೋದು. ಫರ್ನಿಚರ್ ಅಕೌಂಟ್ ಡೆಟರ್ ಟು ಡೆಟರ್ಸ್ ಅಕೌಂಟಲ್ಲೂ ತೋರಿಸ್ಬೋದು. ಕ್ಯಾಶ್ ಆರ್ ಡೆಟರ್ಸ್ ಯಾವುದು ಬೇಕಾದ್ರೂ ಆಗ್ಬೋದು. ಓಕೆ, ಸೊ ಕ್ಯಾಶ್ ಆರ್ ಡೆಟರ್ಸ್ ಅಕೌಂಟ್. ಓಕೆ, ಬಟ್ ಅವರು ಏನು ಮಾಡಿದ್ದಾರೆ, ಹೋಗಿ ಅಲ್ಲಿ ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಪರ್ಚೇಸಸ್ ಬುಕ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಡೆಬಿಟ್ ಟು ಫರ್ನಿಚರ್. ಸೊ ದೇ ಹ್ಯಾವ್ ಗಿವನ್ ಡೆಬಿಟ್ ಟು, ಅವರು ಫರ್ನಿಚರ್ಗೆ ಡೆಬಿಟ್ ಕೊಡೋ ಬದಲು ಏನು ಮಾಡಿದ್ದಾರೆ, ಹೋಗಿ ಪರ್ಚೇಸಸ್ಗೆ ಡೆಬಿಟ್ ಕೊಟ್ಟಿದ್ದಾರೆ. ಸೊ ಪರ್ಚೇಸಸ್ ಅಕೌಂಟ್ ಡೆಬಿಟ್, ಪರ್ಚೇಸಸ್ ಅಕೌಂಟ್ ಡೆಬಿಟ್ ಎಷ್ಟು, 430 rupees. ಸೊ ಅವರ್ ಅಸಂಪ್ಷನ್, ಕ್ಯಾಶ್ ಈಸ್ ಕರೆಕ್ಟ್ಲಿ ರೆಕಾರ್ಡೆಡ್. ಓಕೆ, ಕ್ಯಾಶ್ ಆರ್ ಡೆಟರ್ಸ್ ಅಕೌಂಟ್ ಕರೆಕ್ಟ್ಲಿ ರೆಕಾರ್ಡೆಡ್. ಇನ್ಸ್ಟೆಡ್ ಆಫ್ ಗಿವಿಂಗ್ ಡೆಬಿಟ್ ಟು ಫರ್ನಿಚರ್ 430, ದೇ ಹ್ಯಾವ್ ಗಿವನ್ ಡೆಬಿಟ್ ಟು ಪರ್ಚೇಸಸ್ ಅಕೌಂಟ್. ಸೊ ರೆಕ್ಟಿಫಿಕೇಷನ್ ಮಾಡುವಾಗ ಫರ್ನಿಚರ್ಗೆ ಡೆಬಿಟ್ ಕೊಡಬೇಕಿತ್ತು, ನಾವು ಡೆಬಿಟ್ ಕೊಡ್ತೇವೆ. ಪರ್ಚೇಸಸ್ಗೆ ರಾಂಗ್ ಡೆಬಿಟ್ ಕೊಟ್ಟದನ್ನು ಕ್ಯಾನ್ಸಲ್ ಮಾಡ್ತೇವೆ. ಸೊ ಕ್ಯಾನ್ಸಲ್ ಮಾಡುವಾಗ ಪರ್ಚೇಸಸ್ ಏನಾಗುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಆಗುತ್ತೆ. ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಫರ್ನಿಚರ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್ ಅಕೌಂಟ್. ನೆಕ್ಸ್ಟ್, an amount of rupees 85 received from Sampath was posted to his account as rupees 850. An amount of rupees 85 received from Sampath. ಸಂಪತ್ತಿಂದ ನಾವು ಅಮೌಂಟನ್ನು ರಿಸೀವ್ ಮಾಡಿದ್ದು. ಸೊ ಎಂಟ್ರಿ ಏನಾಗುತ್ತೆ, we received amount from Sampath. ಸೊ ಸಂಪತ್ತಿಂದ ಅಮೌಂಟ್ ರಿಸೀವ್ ಮಾಡಿದ್ದು. ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. Cash comes into the business. Cash account debit is to 85 rupees. Okay, 85 to Sampath's account. So yes account credit is to 85. ಅವ್ರು ಏನು ಮಾಡಿದ್ದಾರೆ, ಸಂಪತ್ ಅಕೌಂಟಿಗೆ ಕ್ರೆಡಿಟ್ 85 ಟ್ರಾನ್ಸ್ಫರ್ ಮಾಡುವಾಗ
ಮಾಡುವಾಗ ತಪ್ಪಿ 85 ಇದ್ದದನ್ನು 850 ಅಂತ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕ್ರೆಡಿಟೇ ಕೊಟ್ಟಿದ್ದಾರೆ, ಬಟ್ ಇನ್ಸ್ಟೆಡ್ ಆಫ್ ಗಿವಿಂಗ್ 85 ದೇ ಹ್ಯಾವ್ ಗಿವನ್ 850. ಸೊ ಸಂಪತ್ಸ್ ಅಕೌಂಟ್ ಕ್ರೆಡಿಟ್ ಏನು ತೋರಿಸ್ತಾ ಇದೆ, ಓವರ್ ಕಾಸ್ಟಿಂಗ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಸೊ ದೇರ್ಫೋರ್ ನಾವು ಏನು ಮಾಡಬೇಕು, ಅದನ್ನು ರೆಕ್ಟಿಫೈ ಮಾಡಬೇಕಾದ್ರೆ ಕ್ರೆಡಿಟ್ ಓವರ್ ಕಾಸ್ಟ್ ತೋರಿಸುವ ಕಾರಣ ಸೊ ಆ ಕ್ರೆಡಿಟನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಸಂಪತ್ಸ್ ಅಕೌಂಟ್ ಮಸ್ಟ್ ಬಿ ಡೆಬಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ರುಪೀಸ್ 765. 85 ನಿಜವಾಗಿ ಇರಬೇಕಿತ್ತು, ಅವರು 850 ಮಾಡಿದ್ದಾರೆ. ಸೊ ಎಷ್ಟು ಎಕ್ಸೆಸ್ ಡೆಬಿಟ್ ತೋರಿಸ್ತಾ ಇದೆ, ಎಕ್ಸೆಸ್ ಕ್ರೆಡಿಟ್ ಎಷ್ಟು ತೋರಿಸ್ತಾ ಇದೆ, 765 ತೋರಿಸ್ತಾ ಇದೆ. ಸೊ ಅದನ್ನು ನಾವು ಡೆಬಿಟ್ ಮಾಡಿ ಸೊ ಆ ಎರರನ್ನು ರೆಕ್ಟಿಫೈ ಮಾಡಿ ಬಿಡ್ತೇವೆ. Next, the total of purchase return book was carried forward as rupees 332 instead of rupees 223. So purchase return book ಅಂತ ಹೇಳಿದರೆ ಅದು ಡೆಬಿಟ್ ಬ್ಯಾಲೆನ್ಸಾ ಕ್ರೆಡಿಟ್ ಬ್ಯಾಲೆನ್ಸಾ? ಪರ್ಚೇಸ್ ರಿಟರ್ನ್ ಇಟ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಈ ಕ್ರೆಡಿಟ್ ಬ್ಯಾಲೆನ್ಸ್ ಈಗ ಅಂಡರ್ ಕಾಸ್ಟಿಂಗ್ ತೋರಿಸ್ತಾ ಇದೆ, ಓವರ್ ಕಾಸ್ಟಿಂಗ್ ತೋರಿಸ್ತಾ ಇದೆ ಅಂತ ಹೇಳಬೇಕು. ಸೊ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು 223 ಆಗಬೇಕಿತ್ತು, ಅದು 332 ತೋರಿಸ್ತಾ ಇದೆ, ಜಾಸ್ತಿ ತೋರಿಸ್ತಾ ಇದೆ. ಕ್ರೆಡಿಟ್ ಶೋಸ್ ಓವರ್ ಕಾಸ್ಟಿಂಗ್ ಬ್ಯಾಲೆನ್ಸ್. ಕ್ರೆಡಿಟ್ ಓವರ್ ಕಾಸ್ಟಿಂಗ್ ಬ್ಯಾಲೆನ್ಸ್ ತೋರಿಸ್ತಾ ಇದ್ದ ಕಾರಣ ಅದು ಎಷ್ಟು ಓವರ್ ಕಾಸ್ಟಿಂಗ್ ತೋರಿಸ್ತಾ ಇದೆಯಾ ಅದನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಎಂಟ್ರಿ ಏನಾಗುತ್ತೆ, ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಎಂಟರ್ ಟು ಸಸ್ಪೆನ್ಸ್ ಅಕೌಂಟ್. ಎಷ್ಟು 109 ರೂಪೀಸ್ ಡಿಫ್ರೆನ್ಸ್, ಅದು ಎಕ್ಸೆಸ್ ಕ್ರೆಡಿಟ್ ತೋರಿಸ್ತಾ ಇತ್ತು, ಅಷ್ಟನ್ನು ನಾವು ಡೆಬಿಟ್ ಮಾಡಿ ಆ ಎರರನ್ನು ಕ್ಯಾನ್ಸಲ್ ಮಾಡಿ ಬಿಡ್ತೇವೆ. ನೆಕ್ಸ್ಟ್ ಒನ್, a cash sale of rupees 1532 though duly entered in the cash book was posted to sales account as rupees 532. ಕ್ಯಾಶ್ ಸೇಲ್ ಆಗಿದೆ, ಕ್ಯಾಶ್ ಅಕೌಂಟ್ ಎಂಟರ್ ಟು ಸೇಲ್ಸ್ ಅಕೌಂಟ್. ಎಷ್ಟು ಅಮೌಂಟ್ 1532. ಅದನ್ನು ಕ್ಯಾಶ್ ಬುಕ್ಕಲ್ಲಿ ಸರಿ ರೆಕಾರ್ಡ್ ಮಾಡಿದ್ದಾರೆ, ಬಟ್ ಅಲ್ಲಿಂದ ಸೇಲ್ಸ್ ಅಕೌಂಟಿಗೆ ರೆಕಾರ್ಡ್ ಮಾಡುವಾಗ, ಸೇಲ್ಸ್ಗೆ ಕ್ರೆಡಿಟ್ ಕೊಡುವಾಗ ಏನು 1532 ಕೊಡುವ ಬದಲು ಖಾಲಿ 532 ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಸೇಲ್ಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅದು ಕಮ್ಮಿ ತೋರಿಸ್ತಾ ಇದೆ, 1000 ರೂಪೀಸ್ ಕಮ್ಮಿ ತೋರಿಸ್ತಾ ಇರುವ ಕಾರಣ ನಾವು ಒನ್ಸ್ ಅಗೇನ್ ವಿ ಶುಡ್ ಗಿವ್ ಕ್ರೆಡಿಟ್ ಟು ಸೇಲ್ಸ್ ಅಕೌಂಟ್. ದ ರೆಕ್ಟಿಫಿಕೇಷನ್ ಎಂಟ್ರಿ ವಿಲ್ ಬಿ ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಸೇಲ್ಸ್ ಅಕೌಂಟ್. ಸೊ 1532 ರೆಕಾರ್ಡ್ ಮಾಡಬೇಕಿತ್ತು, 532 ಮಾತ್ರ ರೆಕಾರ್ಡ್ ಮಾಡಿದ್ದಾರೆ, 1000 ಕಮ್ಮಿ ರೆಕಾರ್ಡ್ ಮಾಡಿದ್ದಾರೆ. ಈಗ ಒನ್ಸ್ ಅಗೇನ್ ವಿ ವಿಲ್ ಗಿವ್ ಕ್ರೆಡಿಟ್ ಟು ಸೇಲ್ಸ್ ಅಕೌಂಟ್ ಟು ದ ಎಕ್ಸ್ಟೆಂಟ್ ಆಫ್ ರೂಪೀಸ್ 1000. Next, salary account was overcast by rupees 200. Salary account 200 rupees ಜಾಸ್ತಿ ತೋರಿಸ್ತಾ ಇದೆ. ಸ್ಯಾಲ್ರಿ ಇಸ್ ಅನ್ ಎಕ್ಸ್ಪೆನ್ಸ್, ಅದು ಎಕ್ಸ್ಪೆನ್ಸ್, ಅದು ಡೆಬಿಟ್, ಅದು 200 ಜಾಸ್ತಿ ತೋರಿಸ್ತಾ ಇರುವ ಕಾರಣ ನಾವು ಅದಕ್ಕೆ ಏನು ಮಾಡ್ತೀವಿ, ಸ್ಯಾಲ್ರಿ ಅಕೌಂಟಿಗೆ ಕ್ರೆಡಿಟ್ ಕೊಟ್ಟು ಬಿಡ್ತೇವೆ. ಎಂಟ್ರಿ ಏನು, ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಸ್ಯಾಲ್ರಿ ಅಕೌಂಟ್ 200. ನೆಕ್ಸ್ಟ್, a cash sale of rupees 1800 to Sumit was debited to his personal account in the ledger. A cash sale of rupees 1800 to Sumit. ಸೊ ಕ್ಯಾಶ್ ಸೇಲ್ ಬಂದಾಗ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಎಂಟರ್ ಟು ಸೇಲ್ಸ್ ಅಕೌಂಟ್ ಆಗುತ್ತೆ. ಬಟ್ ಅವರು ಏನು ಮಾಡಿದ್ದಾರೆ, ತಪ್ಪಿ ಹೋಗಿ ರೆಕಾರ್ಡ್ ಮಾಡಿ, ಎಂಟ್ರಿ ಸರಿ ರೆಕಾರ್ಡ್ ಮಾಡಿದ್ದಾರೆ, ಸುಮಿತಿಗೆ ತಪ್ಪಿ ಹೋಗಿ ಡೆಬಿಟ್ ಕೊಟ್ಟಿದ್ದಾರೆ. ಸುಮಿತಿಗೆ ಇಲ್ಲಿ ಡೆಬಿಟು ಕೊಡಲಿಕ್ಕಿಲ್ಲ, ಕ್ರೆಡಿಟು ಕೊಡಲಿಕ್ಕಿಲ್ಲ. ಯಾಕೆಂದರೆ ಕ್ಯಾಶ್ ಸೇಲ್ ಬಂದಾಗ ಎಂಟ್ರಿ ಏನಾಗುತ್ತೆ ಅಂತ ಹೇಳಿದರೆ ಕ್ಯಾಶ್ ಅಕೌಂಟ್ ಎಂಟರ್ ಟು ಸೇಲ್ಸ್ ಅಕೌಂಟ್, ಸುಮಿತಲ್ಲಿ ಬರುವುದೇ ಇಲ್ಲ. ಬಟ್ ಅವ್ರು ಏನು ಮಾಡಿದ್ದಾರೆ, ರಾಂಗ್ ಆಗಿ ಹೋಗಿ ಸುಮಿತಿಗೆ ಅದೊಂದು ರೀತಿ ಕಮಿಷನ್ ಇದ್ದಾಗೆ, ಕಮಿಷನ್ ಎರರ್ ಆದಾಗೆ ಸುಮಿತಿಗೆ ಹೋಗಿ ಡೆಬಿಟ್ ಕೊಟ್ಟಿದ್ದಾರೆ. ಈಗ ನಾವು ಸುಮಿತಿಗೆ ಕೊಟ್ಟ ಡೆಬಿಟನ್ನು ಕ್ಯಾನ್ಸಲ್ ಮಾಡಿ ಬಿಡ್ತೇವೆ. ಸೊ ಕ್ಯಾನ್ಸಲ್ ಮಾಡುವಾಗ ಸುಮಿತ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಸುಮಿತ್ಸ್ ಅಕೌಂಟ್ ಎಷ್ಟು 1800 ರೂಪೀಸ್. Next, last one, a discount of rupees 1530 was duly credited to Raju's account but was omitted to be entered in the discount column in the cash book. A discount of rupees 1530 was credited to Raju's account. ರಾಜೂಸ್ ಅಕೌಂಟಿಗೆ ಅದನ್ನು ಡಿಸ್ಕೌಂಟನ್ನು ಕ್ರೆಡಿಟ್ ಮಾಡಿದ್ದಾರೆ. ಬಟ್ ನಾವೇನು ಮಾಡಿಲ್ಲ, ನಮ್ಮ ಕ್ಯಾಶ್ ಬುಕ್ಕಲ್ಲಿ ಆ ಡಿಸ್ಕೌಂಟನ್ನು ಬರೀಲಿಲ್ಲ. ಸೊ ರಾಜುವಿಗೆ ಅದು ಕ್ರೆಡಿಟ್ ಆದರೆ ನಮಗೆ ಆ ಡಿಸ್ಕೌಂಟ್ ಏನಾಗುತ್ತೆ, ಡೆಬಿಟ್ ಆಗಿದೆ. ಸೊ ಆ ಡೆಬಿಟನ್ನು ನಾವು ಬರೀಲಿಲ್ಲ. ಸೊ ಜಸ್ಟ್ ಈಗ ನಾವೇನು ಮಾಡಬೇಕು, ನಾವು ವಿ ಶುಡ್ ಗಿವ್ ಡೆಬಿಟ್ ಟು ಡಿಸ್ಕೌಂಟ್ ಅಕೌಂಟ್. ಓಕೆ, ರಾಜೂಸ್ ಅಕೌಂಟ್ಗೆ ಹೋಗಿ ಕ್ರೆಡಿಟ್ ಮಾಡಿದೆವು, ಬಟ್ ನಮ್ಮ ಕ್ಯಾಶ್ ಬುಕ್ಕಲ್ಲಿ ಆ ಡಿಸ್ಕೌಂಟ್ ಅಕೌಂಟನ್ನು ನಾವು ರೆಕಾರ್ಡ್ ಮಾಡಿಲ್ಲ. ಸೊ ನಾವೀಗ ರೆಕಾರ್ಡ್ ಮಾಡ್ತೀವಿ, ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ಸಸ್ಪೆನ್ಸ್ ಅಕೌಂಟ್. ಓಕೆ, ಈಗ ಸಸ್ಪೆನ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನಿಮಗೆ ಗೊತ್ತಿದೆ, ಓವರ್ ಡೆಬಿಟ್ ಅಂತ ಬಿಗಿನಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀರಿ 596. ಉಳಿದೆಲ್ಲ ಐಟಮ್ಸನ್ನು ನೀವು 1 by 1 ತೋರಿಸ್ತಾ ಬರಬೇಕು. ಸೊ ಫಸ್ಟ್ ಎಂಟ್ರಿ ಇಲ್ಲ, ಸೆಕೆಂಡ್ ಎಂಟ್ರಿಯಲ್ಲಿ 765 ಬೈ ಸಂಪತ್,
ನೆಕ್ಸ್ಟ್ ಎಂಟ್ರಿ ಬೈ ಪರ್ಚೇಸ್ ರಿಟರ್ನ್ 109, ನೆಕ್ಸ್ಟ್ ಎಂಟ್ರಿ 2 ಸೇಲ್ಸ್ 1000, ನೆಕ್ಸ್ಟ್ ಒನ್ 2 ಸ್ಯಾಲ್ರಿ 200, ನೆಕ್ಸ್ಟ್ ಒನ್ 2 ಸುಮಿತ್ಸ್ ಅಕೌಂಟ್ 1800, ಲಾಸ್ಟ್ ಎಂಟ್ರಿ ಬೈ ಡಿಸ್ಕೌಂಟ್ 1530. ಅಷ್ಟು ರೆಕಾರ್ಡ್ ಮಾಡುವಾಗ ನಿಮ್ಮ ಸಸ್ಪೆನ್ಸ್ ಅಕೌಂಟಲ್ಲಿ ಟ್ಯಾಲಿ ಆಗಬೇಕು.